2024 ಹೇಗಿರುತ್ತೆ ಅನ್ನೋದರ ಬಗ್ಗೆ ಮಾಹಿತಿಯನ್ನ ಇವತ್ತಿನ ಸಂಚಿಕೆಯಲ್ಲಿ ಗುರೂಜಿ ತಿಳಿಸ್ಕೊಡ್ತಾ ಹೋಗ್ತಾರೆ. ಗುರೂಜಿ, ಈಗಾಗಲೇ ನಾನು ಹೇಳಿದಂತೆ ಹೊಸ ವರ್ಷ ಅಂತ ಹೇಳಿದ್ರೆ ಹೊಸ ಹುರುಪಂತೂ ಇದ್ದೇ ಇರುತ್ತೆ. ಎಲ್ಲ ಹಳೆ ಕಹಿ ಘಟನೆಗಳನ್ನ ಮರೆತು ನಾವು ಹೊಸ ವರ್ಷಕ್ಕೆ ಈಗಾಗಲೇ ಕಾಲಿಟ್ಟಿದ್ವಿ. ಆದ್ರೂ ಕೂಡ ಒಂದು ರೀತಿ ಕುತೂಹಲ ಇದ್ದೇ ಇರುತ್ತೆ. ಈ ಹೊಸ ವರ್ಷ ಹೊಸದನ್ನ ತರುತ್ತಾ, ಏನಾದ್ರೂ ಒಳ್ಳೇದಾಗುತ್ತಾ ಅಂತ ಏನ್ ಹೇಳಕ್ ಇಷ್ಟಪಡ್ತೀರಿ ಗುರೂಜಿ? ಎಲ್ಲ ದೈವಾನುಗ್ರಹ ಭಕ್ತ ಪ್ರಿಯರೇ, ಪ್ರಿಯ ವೀಕ್ಷಕರು, ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ದವಕಿಂವದ ಶ್ರೀರಾಮದೂತ ಕೃಪಾ ಸಿಂಧು ಮತ್ಕಾರ್ಯ ಸಾಧೆ ಪ್ರಭು ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಓಂ ನಮೋ ಭಗವತಿ ಮಾತೃಕಾ ರೂಪಾಯ. ತಮ್ಮೆಲ್ಲ ವೀಕ್ಷಕ ಬಾಂಧವರಿಗೆ ವಿಸ್ತಾರ ಮುಖಾಂತರವಾಗಿ ತಮ್ಮೆಲ್ಲರಿಗೂ ನಾನು ಮತ್ತು ಲೀನಾ ಮುಖಾಂತರವಾಗಿ ತಮ್ಮೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ನಿಮ್ಮ ಕ್ಯಾಲೆಂಡರ್ನ ಹೊಸ ವರ್ಷಕ್ಕೆ, ಅದರ ಜೊತೆಗೆ ಉಗಾದಿ ಹಬ್ಬ ಅಂತ ಕರಿತೀವಿ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತದೆ ಅಂತ ಬರೋವರೆಗೂ ಹೊಸ ಸಂವತ್ಸರ ಕಾಲಿಡಕ್ಕೆ ಮೊದಲು ದಕ್ಷಿಣಾಯಣ ಉತ್ತರಾಯಣ ಆಗಬೇಕು. ಉತ್ತರಾಯಣ ಆಗೋವರೆಗೂ ನಮಗಿರ್ತಕ್ಕಂಥ ಈ ಪರಿವರ್ತನೆ ತಾವೆಲ್ಲ ಕಾಯಲೇಬೇಕಾಗತ್ತೆ. ಆಮೇಲೆ ಈ ಹೊಸ ವರ್ಷ ಅಂತಿದೆಯಲ್ಲ, ಇನ್ನು ಸಾಧಾರಣವಾಗಿ ಹೊಸ ವರ್ಷ ಅಂದರೆ ಎಲ್ರಿಗೂ ಜನವರಿ ಆಗಿಬಿಡ್ಬೇಕು, ಕ್ಯಾಲೆಂಡರಿಂಗ್ ತಿರುಗಿಸಿದ ತಕ್ಷಣ ಹೊಸ ವರ್ಷ. ಸರಿ ಆಯಿತು, ನೀಗ ತಾನೇ ಹೇಳಿದೆ ದೇವಸ್ಥಾನಗಳ ಭೇಟಿ ಅಂತ ಎಲ್ಲರೂ ಹೋಗಿರ್ತಾರೆ. ಅನಾಥೋ ದೈವರಕ್ಷಕ, ಹೊಸ ವರ್ಷದಲ್ಲಿ ಹೊಸ ಹುರುಪು ತುಂಬಪ್ಪ ಅಂತ ಭಗವಂತನಲ್ಲಿ ಕೇಳ್ಕೋಬೇಕೆ ಹೊರತು ನಾವು ತೀರ್ಥವನ್ನು ಪರಿವರ್ತನೆ ಮಾಡ್ಕೊಳ್ಳೋಕ್ಕಾಗೋದೇ ಇರಲ್ಲ. ಜೀವನ ಏನು ಅಂದರೆ ನೀರು ಹರಿಯೋ ಥರ. ನೀರು ಜಾಸ್ತಿ ಬಂದಾಗ ಕೊಳೆ ಎಲ್ಲ ಹೊರಟೋಗುತ್ತೆ, ನೀರು ಕಮ್ಮಿ ಬಂದಾಗ ಆ ಕೊಳೆಗಳು ಪಕ್ಕದಲ್ಲೇ ಇರುತ್ತೆ, ನೀರು ಹರಿಯುತ್ತೆ. ಕಮ್ಮಿ ಇದ್ದರೂ ಹರಿಯುತ್ತೆ, ನದಿ ಯಾವಾಗಲೂ ಹರಿಯೋದೆ. ಅದಕ್ಕೆ ಹೊಸ ನೀರು ಅಂದರೆ ಹಳೇದು ಬಂದಾಗ ಹೊಸದು ಪರಿವರ್ತನೆ ಆಗುತ್ತೆ, ಹೊಸದು ಬಂದಾಗ ಹಳೇದು ಹೋಗ್ತಾ ಇರಬೇಕು ಅಂತ. ಅದಕ್ಕೆ ಜೀವನದಲ್ಲಿ ಎಲ್ಲವೂ ಏನು ಅಂದರೆ ಓಲ್ಡ್ ಈಸ್ ಗೋಲ್ಡ್ ಅಂತಲೂ ಹೇಳ್ತಾರೆ. ಅದೇ ರೀತಿಯಾಗಿ ಹೊಸದಾಗಿ ಬಂದಾಗ ಪ್ರತಿಯೊಬ್ಬರಿಗೂ ಅವಕಾಶವೂ ಆಗಬೇಕು ಅಂತ. ಸೊ ಜೀವನ ಏನು ಅಂದರೆ ಒಬ್ಬ ಮನುಷ್ಯ ಬಡವನಾಗಿರೋನು ಬಡವನಾಗೇ ಇರಬೇಕು ಅಂತೇನಿಲ್ಲ. ಜೀವನದಲ್ಲಿ ಒಂದು ಮನೆ ತೊಗೊಂಡಿಲ್ಲ ಅಂದರೆ ಒಂದು ಮನೆಯೇನಾದರೂ ತೊಗೊಳ್ಳೋಣ ಯೋಗ್ಯತೆಗೆ ಅಂತ. ಸೊ ಕಾಲಕ್ರಮೇಣ ನವಗ್ರಹಗಳು ಅಂತ ಕರಿತೀವಿ. ದೇವ್ರನ್ನ ಒಂದು ನಂಬಿಕೆ ಅಂದರೆ ಜಗತ್ತಲ್ಲಿ ದೇವ್ರು ನಂಬ್ತಾರೋ ಬಿಡ್ತಾನೋ, ಗ್ರಹಗಳಂತೂ ಇದ್ದೇ ಇದೆ. ಆ ಚಂದ್ರಾರ್ಕ ಅಂದರೆ ಸೂರ್ಯಚಂದ್ರ ಅಂತೂ ಇದ್ದಾನೆ. ಸೂರ್ಯ ಹುಟ್ಟಲೇಬೇಕು, ಚಂದ್ರ ಪರಿಪೂರ್ಣ ಮುಳುಗಲೇಬೇಕು. ಇಲ್ಲ ಚಂದ್ರ ಹುಟ್ಟುತ್ತಾನೆ, ಸೂರ್ಯ ಮುಳುಗ್ತಾನೆ. ಇದನ್ನು ಆ ಚಂದ್ರಾರ್ಕ ಅಂದರೆ ಸೂರ್ಯಚಂದ್ರ ಇರೋವರೆಗೂ ನೀವು ಯಾರನ್ನು ನಂಬ್ತೀರೋ ಅದನ್ನು ನಂಬಿ, ಅಟ್ಲೀಸ್ಟ್ ನಿಮ್ಮ ತಂದೆ ತಾಯಿನ ನಂಬಿ. ಯದ್ಭಾವಂ ತದ್ಭವತಿ, ನಿಮ್ಮ ಭಾವನೆ ಇದ್ದ ಹಾಗೆ ಅಂತ. ಸೊ ಈ ಪ್ರತಿಯೊಬ್ಬರಿಗೂ ಹೊಸ ವರ್ಷಕ್ಕೆ ಹುರುಪು ತುಂಬೋಕ್ಕೇನು ಅಂದರೆ, ಕೆಲವರಿಗೆಲ್ಲ ಯಾವುದೇ ಕಾರಣಕ್ಕೂ ಅಯ್ಯೋ ನೀನು ಹೀಗೆ ಮಾಡ್ಬಿಟ್ಟೆಪ್ಪ, ಹೀಗೆಲ್ಲ ಕಷ್ಟ ಇದೆ ಅಂದರೆ ಭಯ ಪಡ್ತಾರೆ, ಕೆಲವರು ಆತಂಕ ಪಡ್ತಾರೆ ಅಂತ ಹೇಳ್ತಾರೆ. ಬಟ್ ಸತ್ಯ ಕಹಿನೇ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಈ ವರ್ಷ ಏನು ಅಂದರೆ ಕೆಲವರಿಗೆ ಕಷ್ಟ ಇದ್ದೇ ಇರುತ್ತೆ, ಕೆಲವ್ರಿಗೆ ಒಳ್ಳೇದಾಗತ್ತೆ ಅನ್ನೋದು ಸುಳ್ಳು. ಈ ವರ್ಷದಿಂದ 2 ಕಾಲು ವರ್ಷ ಅಂದರೆ ಉಗಾದಿ ಬಂದರೂ ಅಷ್ಟೇ, ಈಗ ಜನವರಿ ಬಂದರೂ ಅಷ್ಟೇ, 2 ಕಾಲು ವರ್ಷ ತುಂಬ ಕಷ್ಟ ಇದೆ. ಫೈನಾನ್ಷಿಯಲಿ ಕಷ್ಟ ಆಗುತ್ತೆ, ಟೈಟ್ ಆಗ್ತಾ ಹೋಗುತ್ತೆ. ಅದು ದೊಡ್ಡ ಪೊಲಿಟಿಷಿಯನ್ ಆಗ್ಬೋದು, ಸಣ್ಣ ಒಂದು ಕಾರ್ಮಿಕ ಆಗ್ಬೋದು, ಎಲ್ಲ ವರ್ಗದವ್ರಿಗೂ ಎಲ್ಲ ಧರ್ಮದವ್ರಿಗೂ ಒಂದೇ ಸಿಸ್ಟಮ್ ಟು ದಿ ಹೋಲ್ ವರ್ಲ್ಡ್. ನಾವೇನು ಈ ಭೂಮಿಯಲ್ಲಿ ವಾಸ ಮಾಡ್ತಾ ಇದ್ದೀವಿ ಅವ್ರಿಗಂತೂ ಗ್ಯಾರಂಟಿ ಎಲ್ರಿಗೂ ಫೈನಾನ್ಷಿಯಲ್ ಟೈಟ್. ಯಾಕೆಂದರೆ ಬುಧ ರಾಹು ಜೊತೆ ಇದ್ದಾಗ ದೊಡ್ಡದಾಗಿ ಕೊಡಲ್ಲ, ಟೈಟ್ ಮಾಡ್ತಾ ಹೋಗ್ತಾನಂತೆ, ಇನ್ನಷ್ಟು ಕಷ್ಟ ಕೊಡ್ತಾನಂತೆ, ಖರ್ಚು ಜಾಸ್ತಿ ಹುಟ್ಟುತ್ತಾನಂತೆ. ಸೊ ನಾವೇನು ಮಾಡಬೇಕು, ಹೆಂಗಸರು ಆ ಕಾಲದ ಇದ್ದ ಹಾಗೆ ಈ ಸಲಿನ ಎಲ್ಲರೂ ಡಬ್ದಲ್ಲಿ ನಮ್ಮ ಅಜ್ಜಿ ತಾತಂದ್ರೆ ಏನು ಅಂದರೆ ಅಜ್ಜಿಂದ್ರೆಲ್ಲ ಅಡುಗೆ ಮನೇಲಿ, ನಿಮ್ಮ ತಾಯಿಂದರು ಅವ್ರ ತಾಯಿಂದ್ರೆಲ್ಲ ಏನು ಮಾಡೋರು ಅಡುಗೆ ಮನೇಲಿ ಒಂದು ಸ್ವಲ್ಪ ಇರಲಿಂದ ಸೇವಿಂಗ್ಸ್ ಮಾಡ್ಕೊಳ್ಳಿ. ಇವ್ರಿಗೆಲ್ಲರಿಗೂ ಒಂದು ಸೂಚನೆ ಕೊಡ್ತಾ ಇದ್ದೀನಿ. ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೊಸ ಕೇಸ್ಗಳು ಅಂದರೆ ಅಭಿವೃದ್ಧಿ ಯಾರಿಗಿದೆ ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕಷ್ಟ. ಒಂದು ಕಡೆ ಏನಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೇಸ್ ಹೋಗಬಾರ್ದಪ್ಪ ಅಂತ ಯೋಚನೆ ಮಾಡ್ತೀವಿ, ಒಳ್ಳೆಯದೇ ಆಗಲಿ ಅಂತ. ರಾಮರಾಜ್ಯ ಅಂತ ಬೇರೆ ಕರಿತಿದ್ದೀವಿ. ಸೊ ಈ ಸಲ ಈ ಜನವರಿ ಅಂತ ಇವಾಗ ಕಾಲಿಟ್ಟು ಆಗತಕ್ಕಂಥದ್ದು ಏನಂದರೆ ಎಲ್ರಿಗೂ ಹೇಳೋದು 22ನೇ ತಾರೀಕು ರಾಮ ಬಂದುಬಿಡ್ತಾನೆ. ಸೊ 25 ಇಯರ್ಸ್ ಈ ರಾಮ 22ನೇ ತಾರೀಕು ಏನು ಬರ್ತಾ ಇದ್ದಾನೆ, ನೀವೆಲ್ಲ ರಾಮರಾಜ್ಯ ಅಂತಿದ್ದೀರಾ, ಇಷ್ಟು ವರ್ಷ ಕಾದಿದ್ವಲ್ಲ, ಸತ್ಯ ಅದು. ಆದರೆ 25 ವರ್ಷ ಜಗತ್ತು ನಮ್ಮನ್ನು ನೋಡ್ತಾರೆ, ಜಗತ್ತು ಪೂರ್ತಿ ನಮ್ಮ ಮಾತುಗಳನ್ನ ಕೇಳ್ತಾರೆ. ಅಂದರೆ ಈ ಪ್ರಪಂಚದಲ್ಲಿ ಭಾರತ ದೇಶವನ್ನು ನಮ್ಮ ಮನೇಲಿ ಪೂಜಾ ಮಂದಿರ ಇರುತ್ತೆ, ಬಾತ್ರೂಮು, ಲೆಟ್ರಿನು, ಡೈನಿಂಗ್ ಟೇಬಲ್ ಇರುತ್ತೆ. ಹಾಗೆ ಭೂಮಂಡಲಕ್ಕೆ ಯಾವ್ದಾರ ಪೂಜಾ ಮಂದಿರ ಇದೆ ಭಾರತ ದೇಶ. ಸೊ ಈ ಸಲ ಭಾರತ ದೇಶಕ್ಕೆ ಉನ್ನತ ಸ್ಥಾನ, ಗೌರವ, ಸಂಸ್ಕಾರಗಳಿಗೆ ಇವತ್ತು ಈ ಸಲ ಆದ್ಯತೆ ಇದೆ. ಸೊ ಎಲ್ಲ ರೈತಾಭ್ಯ ವರ್ಗಗಳಿಗೂ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ, ನೀವು ಅನ್ಯಥಾ ಭಾವಿಸ್ಬೇಡಿ, ಬೇಜಾರು ಮಾಡ್ಕೋಬೇಡಿ. ನೀರು ಅಭಾವ ಸಾಕಷ್ಟು ಬರುತ್ತೆ. ಆಮೇಲೆ ಯಾರ ಮಾತು ಕೇಳಕ್ಕೆ ಹೋಗಬೇಡಿ. ಈಗಲೇ ಹೇಳಿದ್ದೀನಿ, ನಿಜವಾದ ರೈತ ಯಾರು ಗೊತ್ತಲ್ಲಿನ, ಮನೆಯಲ್ಲಿ ಕೂತ್ಕೊಂಡು ಯಾವಾಗಲೂ ಕಾಲ ಮೇಲೆ ಕಾಲು ಹಾಕ್ಕೊಂಡು ಅಥವಾ ಹೆಗಲ್ ಮೇಲೆ ಟೌಲ್ ಹಾಕ್ಕೊಂಡು ವಿಧಾನಸೌಧಕ್ಕೆ ಬರೋದು, ಪಾರ್ಲಿಮೆಂಟ್ ಹೋಗೋದು, ಯಾವುದಾದ್ರೂ ಪುಡಾರಿಗಳ ಥರ ಮಿನಿಸ್ಟರ್ ಸುತ್ತಾನಲ್ಲ, ಅವನ ರೈತ ಅಲ್ಲ. ಅದೆಲ್ಲ ಸುಳ್ಳು. ರೈತನ ಹೆಸರಲ್ಲಿ ಮಾಡೋನು. ನಿಜವಾದ ರೈತ ಏನು ಗೊತ್ತಾ, ಎಷ್ಟೇ ಮಳೆ ಬರಲಿ ಗಾಳಿ ಬರಲಿ ಭೂಮಿ ಮಾತ್ರ ಅವ್ನು ನೋಡ್ತಾನೆ. ಅಕ್ಕಪಕ್ಕದ ವ್ಯಾಮೋಹನೇ ಅವನಿಗಿರಲ್ಲ. ನಾನು ಬೆಳಿಬೇಕು, ನಾನು ತಿನ್ನಬೇಕು, ಜನಗಳು ಚೆನ್ನಾಗಿರಬೇಕು ಅಂತಾನೆ. ಅಕ್ಕಿ ಬೆಳಿತಾನೆ, ಗೋಧಿ ಬೆಳಿತಾನೆ. ಅವ್ನು ಅಕಸ್ಮಾತ್ ಕೈ ಕಟ್ಕೊಂಡು ಕೂತ್ಕೊಂಡ್ರ
ನಾವೆಲ್ಲ ಗೋವಿಂದ ವೆಂಕಟರಮಣ 3 ನಾಮ ಹಾಕೊಳ್ಳೋದು ಗ್ಯಾರಂಟಿ. ಯಾಕಂದರೆ ಇಡೀ ಪ್ರಪಂಚ ಮುಳುಗೋಗತಕ್ಕಂಥದ್ದು ರೈತ ಕಷ್ಟಪಡದಿದ್ರೆ ಅವ್ನು ಬಿಸಿಲು ಅಂತ ಒಂದು ಕಡೆ ನೆರಳಲ್ಲಿ ಕೂತ್ಕೊಂಡ್ಬಿಟ್ರೆ ಭಾಳ ಕಷ್ಟ ನಮ್ಮ. ಸೊ ಅಂಥ ರೈತನಿಗೆ ತೊಂದರೆ ಆಗತ್ತೆ. ಅಂದರೆ ಈ ಸಲ ನೀರು ಅಂತ ಈ ಬಾರಿ ಮಳೆ ಕಮ್ಮಿ ಅಂತಲ್ಲ, ಬರುತ್ತೆ ಮಳೆ ಜಾಸ್ತಿ ಬರುತ್ತೆ, ಆದರೆ ನಮಗೆ ಎಲ್ಲಿ ಬೇಕೋ ಅಲ್ಲಿ ಬರಲ್ಲ. ಈ ಸಲ ಏನು ಅಂತಲ್ಲ, ಇಲ್ಲಿಂದ ಕರೆಕ್ಟಾಗಿ 5 ವರ್ಷಗಳ ಕಾಲ, 2.25 ವರ್ಷ ಕಷ್ಟ ಇದೆ, 5 ವರ್ಷಗಳ ಕಾಲ ಏನು ಅಂದರೆ ಯಾವ ಭವಿಷ್ಯದವನು ಎಂಥ ದೊಡ್ಡ ಸರ್ಜನ್ ಎಂಥ ದೊಡ್ಡ ಡಾಕ್ಟ್ರು ಆದ್ರೂ ಮೊದಲಾದರೆ ಮಾರ್ಗಶಿರ ಮಾಸ ಒಳ್ಳೆ ಮಳೆ ಬರುತ್ತೆ, ವಸಂತ ಋತು ಒಳ್ಳೆ ಸುಖವಾಗಿರ್ತಕ್ಕಂಥ ಗಾಳಿ, ಒಳ್ಳೆ ಫಸಲು ಬರುತ್ತೆ ಅಂತ ಹೇಳ್ಬೋದಾಗಿತ್ತು. ಈಗ ಪ್ರಿಡಿಕ್ಷನ್ ಅನ್ನೋದೇ ಸುಳ್ಳಾಗತ್ತಂತೆ. ಯಾಕೆಂದರೆ ಪಕ್ಕದ ಮಳೆ ಬರುತ್ತೆ, ಈ ರೋಡಲ್ಲಿ ಮಳೆನೇ ಇರಲ್ಲ. ನೀನು ಓಡೋಗ್ಬಿಟ್ಟು ಏನು ಕಾರಲ್ಲಿ ನೆಂದೋಗಿದೆ, ಈ ಕಾರಲ್ಲಿ ಇಲ್ಲಿ ಹೊಡೆದಿಲ್ಲ ನನ್ನ ಗಾಡಿ ಅಂತ ಅಂದರೆ ಆ ಪರಿಸ್ಥಿತಿನ ರಾಹು ಸೃಷ್ಟಿ ಮಾಡ್ತಾನೆ. ಸೊ ಈಗ ತಾನೇ ಗುರು ಜೊತೆ ರಾಹು ಚೇಂಜ್ ಆಗಿರೋದ್ರಿಂದ ತಾವೆಲ್ಲ ರೈತಾಭ್ಯ ವರ್ಗರಿಗೆ ಒಂದು ಕಿವಿ ಮಾತು, ನಿಮ್ಮ ಫಸಲು ನಿಮ್ಮ ಬೆಳೆ ಎಲ್ಲವನ್ನೂ ಕೊಡೋನು ಶನೇಶ್ವರ. ಎಲ್ಲ ಧಾನ್ಯಗಳಿಗೂ ಅಧಿದೇವತೆನೇ ಶನೇಶ್ವರ. ಸೊ ಶನೇಶ್ವರನ ಕಥೆಯನ್ನು ತಿಂಗಳಿಗೊಮ್ಮೆ, ಇದನ್ನು ಮೊದಲು ಹೇಳಿದ್ದೀನಿ, ಎಲ್ಲ ಮಾಧ್ಯಮದಲ್ಲೂ ಹೇಳಿದ್ದೀನಿ, ನಿಮಗೂ ಮತ್ತೆ ಹೇಳ್ತಾ ಇದ್ದೀನಿ, ಹೊಸ ವರ್ಷಕ್ಕೆ ಎಚ್ಚರಿಕೆ, ಇದನ್ನು ದಯವಿಟ್ಟು ಮಾಡಿ. ಇದ್ಯಾವುದು ಸ್ವಾರ್ಥ ಇಲ್ಲ, ಭಗವಂತನ ಸ್ಮರಣೆ. ಆ ಶನೇಶ್ವರನ ಏನು ಸ್ಮರಣೆ ಮಾಡಬೇಕು, ಒಂದು ಕತೆ, ಒಂದು ಊರಲ್ಲಿ, ಒಂದು ಗ್ರಾಮ, ಒಂದು ತಾಲೂಕು, ಅದು ಯಾವ ಮಟ್ಟಿಗಾದರೂ ಸರಿ ಒಂದು ಕಥೆಯನ್ನು ಓದಿಸಿ, ಶನಿವಾರನೇ ಆಗಬೇಕು. ಕತೆ ಓದಿಸಿದ ಮರುದಿವಸ ನೀವೆಲ್ಲ ಏನು ಮಾಡಬೇಕು, ರಾಗಿ ಅಂಬ್ಲಿನ ನಿಮ್ಮ ಊರು ಗ್ರಾಮ ದೇವತೆ ಮುಂದೆ ರಾಗಿ ಅಂಬ್ಲಿನ ಮಾಡಿ ಅದಕ್ಕೊಂದು ಬೇವಿನ ಸೊಪ್ಪು ಹಾಕಿ ಅಮ್ಮ ಜಗನ್ಮಾತೆ ಎಲ್ರಿಗೂ ಹಂಚ ಅಂದರೆ ಅವರೆಲ್ಲ ಸ್ನಾನ ಮಾಡ್ಕೊಂಡು, ಕತೆ ಕೇಳ್ಕೊಂಬಂದಿರ್ತಾರಲ್ಲ, ಸ್ನಾನ ಮಾಡ್ಕೊಂಬಂದ್ಮೇಲೆ ಎಲ್ರಿಗೂ ಅಂಬ್ಲಿಯನ್ನು ಹಂಚಿ. ದಾರಿದ್ರ್ಯ ಹೋಗುತ್ತೆ, ಕಷ್ಟವನ್ನು ಪರಿವರ್ತನೆ ಮಾಡ್ತಾನೆ. ನಾವು ದಾರಿ ದೀಪವಾಗ್ಬೋದು ಅಂತ ಹೇಳಕ್ಕೆ ಸಾಧ್ಯವೇ ಇಲ್ಲ, ನಾವು ಬರೀ ಗೈಡ್ಲೈನ್ ಅಷ್ಟೇ, ಹಿಂಗೆ ಹೋಗ್ರಿ ಒಳ್ಳೇದಾಗತ್ತೆ ಅಂತ. ಆದರೆ ವಿಧಿಯನ್ನು ಯಾರ ಕೈಲೂ ತಡೆಯೋಕ್ಕಾಗಲ್ಲ. ದಾರಿಯನ್ನು ಅಕಸ್ಮಾತ್ ಹಣೆ ಬರ ಅಂದರೆ ಏನದ, ಒಂದು ಹಂಪು ಒಂದು ಹಳ್ಳ. ಆದರೆ ವಿಧಿ ಬರ ಅನ್ನೋದು ಡೆಸ್ಟಿನಿ ಫಿಕ್ಸು, ಅದು ಭಗವಂತನ ಕೈಯಲ್ಲಿ ಮಾತ್ರ ಸಾಧ್ಯ. ಅದರಿಂದ ತಾವೆಲ್ಲರೂ ರೈತಾಭ್ಯ ವರ್ಗರು ಏನಂದರೆ ಇದನ್ನು ಮರೀದೆ, ಇಷ್ಟ ದೇವತೆ ಕುಲದೇವತೆ ನಿಮ್ಮ ಗ್ರಾಮ ದೇವತೆ ಮರಿಬೇಡಿ, ಶನೇಶ್ವರನ ಸ್ಮರಣೆ ಮಾಡಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.